ಕೈಪಡಿಯಲ್ಲಿ ಸದ್ಯಕ್ಕೆ ಮಾರಿ ಕಣ್ಣು ಹೋರಿ ಮ್ಯಾಗೆ, ಶಾಸಕರ ಕಣ್ಣು ಸಚಿವ ಸ್ಥಾನದ ಮ್ಯಾಗೆ ಅನ್ನೋ ಪರಿಸ್ಥಿತಿ ಉದ್ಭವವಾಗಿದೆ. ಹೌದು, ಸಿಎಂ ಡಿಕೆಶಿ ಸಂಪುಟಕ್ಕೆ ಸೇರಲು ಜಿಲ್ಲೆಯಿಂದ ರಾಜಧಾನಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಹೌದು, ಕಾಂಗ್ರೆಸ್ ಪಾಳೆಯದಲ್ಲಿ ಸಚಿವರಿಗೆ ಜೋರು ಕಸರತ್ತು ಶುರುವಾಗಿದೆ. ಸಿಎಂ ಡಿಕೆಶಿ ಕ್ಯಾಬಿನೆಟ್ನಲ್ಲಿ ಕಾಣಿಸಿಕೊಳ್ಳಲು ಜಿಲ್ಲೆಗಳಿಂದ ಶಾಸಕರು ಬೆಂಗಳೂರಿಗೆ ದೌಡಾಯಿಸುತ್ತಿದ್ದಾರೆ. ಸಿಎಂ ಡಿಕೆಶಿನ ಭೇಟಿಯಾಗಿ ನಮಗೂ ಒಂದು ಅವಕಾಶ ಕೊಡಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಆದರೆ ದಿನದಿಂದ ದಿನಕ್ಕೆ ಸಚಿವ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವುದರಿಂದ ಇತ್ತ ಹೈಕಮಾಂಡ್ ನಾಯಕರಿಗೆ ಚಿಂತೆಗೀಡು ಮಾಡಿದೆ. ಅದಕ್ಕಾಗಿಯೇ ಕೆಲವು ದಿನ ಸಚಿವರ 2ನೇ ಪಟ್ಟಿಯನ್ನ ಅಳೆದು ತೂಗಿ ಆಯ್ಕೆ ಮಾಡುವಂತೆ ಸಿಎಂ ಡಿಕೆಶಿಗೆ ಸೂಚನೆ ಕೊಡಲಾಗಿದೆ. ಅದನ್ನ ಹೊರತುಪಡಿಸಿ ಶಾಸಕರಿಂದ ಪ್ರತಿದಿನ ಸಿಎಂ ಡಿಕೆಶಿ ಬಾಗಿಲು ತಟ್ಟುವ ಪ್ರಯತ್ನ ಮಾತ್ರ ಯಥಾವತ್ತಾಗಿ ಮುಂದುವರೆದು ಬರ್ತಾ ಇದೆ. ಸದ್ಯಕ್ಕೆ ಖಾತೆ ಹಂಚಿಕೆ ವಿಚಾರವಾಗಿ ಮುನಿಸಿಕೊಂಡು ರಾಜೀನಾಮೆ ನೀಡಿದ್ದ ರಾಮಲಿಂಗಾರೆಡ್ಡಿ ಮತ್ತೆ ಸಮಾಧಾನಗೊಂಡಿದ್ದಾರೆ. ಈಗಿರುವ 13 ಸಚಿವರ ಜೊತೆಗೆ ಸಿಎಂ ಡಿಕೆಶಿ ಇದಾಗಲೇ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದು ಸಂಪುಟ ವಿಸ್ತರಣೆಯ ಸುಳಿವು ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಖಾಲಿ ಇರುವ ಹಿನ್ನೆಲೆಯಲ್ಲಿ ನಾವು ಕೂಡ ಒಂದು ಟವಲ್ ಹಾಕೋಣ ಅಂತ ಕೆಲ ಶಾಸಕರು, ಪರಿಷತ್ ಸದಸ್ಯರು ಸಿಎಂ ಡಿಕೆಶಿಯನ್ನ ಭೇಟಿಯಾಗಿ ಮನವಿ ಮಾಡ್ತಾ ಇದ್ದಾರೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸಚಿವ ಸ್ಥಾನದ 2ನೇ ಪಟ್ಟಿ ಬಿಡುಗಡೆ ಮಾಡುವುದು ಬೇಡ ಎಂಬ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಹೀಗಾಗಿ ಯಾರು ಏನೇ ಮನವಿ ಹೊತ್ತು ತಂದರೂ ಕೂಡ ಸದ್ಯಕ್ಕೆ ಸಚಿವ ಸ್ಥಾನ ಫೈನಲ್ ಆಗೋದು ಮಾತ್ರ ಡೌಟ್ ಎನ್ನಲಾಗ್ತಾ ಇದೆ ಕಾಂಗ್ರೆಸ್ ಮೂಲಗಳು. ಎಲ್ಲದಕ್ಕಿಂತ ಮಿಗಿಲಾಗಿ ಸಚಿವ ಸ್ಥಾನದ ಆಸೆಯಿಂದ ಇರುವಂತಹ ಸ್ಥಾನಕ್ಕೆ 40ರಿಂದ 50 ಮಂದಿ ಶಾಸಕರು ಕಣ್ಣೀರಿಡ್ತಾ ಇದ್ದಾರೆ. ಇದಕ್ಕಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ರಾಜ್ಯಸಭಾ ಚುನಾವಣೆವರೆಗೂ ಕೂಡ ಕಾದು ನೋಡುವ ತಂತ್ರಕ್ಕೆ ಬಂದಿದ್ದಾರೆ. ಇದರ ನಡುವೆಯೂ ಕೂಡ ಕೆಲ ಮಾಜಿ ಸಚಿವರು ಮಂತ್ರಿಗರಿಗಾಗಿ ಅಲ್ಲಲ್ಲಿ ತಮ್ಮ ಬೆಂಬಲಿಗರಿಂದ ಶಕ್ತಿ ಪ್ರದರ್ಶನ ಮಾಡ್ತಾ ಇರುವುದು ಕೂಡ ದೆಹಲಿ ನಾಯಕರಿಗೆ ಕೂಡ ಕೊಂಚ ಇರಿಸು ಮುರುಸು ತಂದಂತಿದೆ. ಹೀಗಾಗಿಯೇ ಸದ್ಯಕ್ಕೆ ಸಚಿವರ ಪಟ್ಟಿ ತಯಾರು ಮಾಡೋದನ್ನ ತಾತ್ಕಾಲಿಕವಾಗಿ ಸಿಎಂ ಡಿಕೆಶಿ ಕೈಬಿಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಎಲ್ಲವೂ ಕೂಡ ಒಂದು ಕಡೆ ಆದರೆ ಮೊದಲ ಪಟ್ಟಿಯಲ್ಲಿ ಅವಕಾಶ ಸಿಗದ ಮಾಜಿ ಸಚಿವರಿಗೆ ಇದೀಗ ಟೆನ್ಷನ್ ಶುರುವಾಗಿದೆ. ಇದಕ್ಕಾಗಿಯೇ ಪದೇ ಸಿಎಂ ಡಿಕೆಶಿಯನ್ನ ಭೇಟಿ ಮಾಡೋದು, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಕಸರತ್ತು ಮುಂದುವರೆದು ಬಂದಿದೆ. ಇವೆಲ್ಲದರ ಪ್ರಯತ್ನಕ್ಕೆ ಫಲ ಸಿಗುತ್ತಾ, ಹೈಕಮಾಂಡ್ ಯಾರಿಗೆ ಮಂತ್ರಿ ಸ್ಥಾನ ಕೊಡುತ್ತೆ ಎಂಬ ಕುತೂಹಲ ಹಾಗೂ ಚರ್ಚೆ ಕೈಪಾಳ್ಯದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇದೆ.